catching a breeze, love moving through me. ವೆಲ್ಕಮ್ ಟು ಅವರ್ ನಮ್ಮದು ಕನ್ನಡ ಚಾನಲ್. ನಾನು ನಂದಿನಿ. ನಾನು ಇವತ್ತು ಕ್ಯಾರೆಟ್ ಲೆಮನ್ ರೈಸ್ನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, ಅಂದರೆ ಕೆಲವರು ಹೆಚ್ಚು ಎಣ್ಣೆನ ಬಳಸ್ತೀರಾ, ಕೆಲವರು ಕಡಿಮೆ ಬಳಸ್ತೀರಾ. ಹಾಗಾಗಿ ನೀವು ಹೇಗೆ ಮಾಡ್ಕೊಳ್ತೀರಾ ಆ ಅಂದಾಜು ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನಂತರದಲ್ಲಿ ಕಡಲೆಬೀಜ ಹಾಕ್ಕೊಳ್ಳೋಣ. ಈ ಕಡಲೆಬೀಜ ಮಧ್ಯಮ ಉರಿನಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಕೂಡ ಫ್ರೈ ಆಗಬೇಕು, ಅದು ಸ್ವಲ್ಪ ಕಂದು ಬಣ್ಣ ಬರಬೇಕು. ಹಾಗೆ ಇದಕ್ಕೆ ಇನ್ನೂ ಬೇಕಂದರೆ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಬಳಸ್ತಾ ಇಲ್ಲ. ನಿಮಗೆ ಬೇಕಂದರೆ ಉದ್ದಿನಬೇಳೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಟೇಸ್ಟ್. ಈಗ ನಾವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಹೆಚ್ಚಿದಂಥ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಹಾಕೋದನ್ನು ಈ ಸಮಯದಲ್ಲಿ ಮರೆತುಬಿಟ್ಟಿದ್ದೀನಿ. ಹಾಗಾಗಿ ಈಗ ಮತ್ತೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ನೀವು ಇದನ್ನು ಕಡಲೆಬೀಜ ಕಡಲೆಬೇಳೆ ಎಲ್ಲ ಹಾಕಿದಾಗಲಾದರೂ ಹಾಕ್ಬೋದು, ಇಲ್ಲ ಈರುಳ್ಳಿ ಹಾಕಿದ ನಂತರನಾದರೂ ಹಾಕ್ಕೊಳ್ಬೋದು. ಇದೆಲ್ಲ ಆದ ನಂತರ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅಲ್ಲಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರೋ ಥರನೇ. ಇವಾಗ ನಾನು ತುರಿದಂತಹ ಕ್ಯಾರೆಟ್ ಏನಿದೆ ಆ ಕ್ಯಾರೆಟ್ ಹಾಕ್ಕೊಂಡು, ಈ ಕ್ಯಾರೆಟ್ನ ಫ್ರೈ ಮಾಡ್ದೇ ಜಸ್ಟ್ ತೆಂಗಿನಕಾಯಿ ತುರಿ ಕ್ಯಾರೆಟ್ ಎರಡನ್ನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಮಕ್ಕಳು ಆ ಥರ ಇದ್ದಾಗ ಬಾಯಿಗೆ ಸಿಕ್ಕಾಗಿ ತಿನ್ನಲ್ಲ, ಅದಕ್ಕೋಸ್ಕರ ಈ ಥರ ಕಂಪ್ಲೀಟ್ ಫ್ರೈ ಮಾಡ್ತಾ ಇರೋದು. ಇದು ಫ್ರೈ ಮಾಡಿದ ನಂತರ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಉಪ್ಪನ್ನು ಹಾಕ್ಬಿಟ್ಟು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಈಗಾಗಲೇ ಮಾಡ್ಕೊಂಡಿದ್ದಂತಹ ಅನ್ನನ ಹಾಕ್ಕೊಳ್ಳೋಣ. ಈ ಅನ್ನಕ್ಕೇ ನಿಂಬೆ ರಸ ಕೂಡ ಅನ್ನದ ಮೇಲೆ ಇಟ್ಕೊಳ್ಬೇಕು, ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಅದಾದ ನಂತರ ಅನ್ನ ಮತ್ತು ಏನು ಒಗ್ಗರಣೆ ಮಿಶ್ರಣ ಇದೆ ಆ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ನಾವೀಗ ಒಗ್ಗರಣೆ ಹಾಕಿದ್ವಿ ಅದೇನಾದರೂ ನಿಮಗೆ ಜಾಸ್ತಿ ಇದೆ ಕ್ವಾಂಟಿಟಿ ಅನಿಸಿದ್ರೆ ಒಂದು ಕಪ್ಪಲ್ಲಿ ಬೌಲಲ್ಲಿ ಎತ್ತಿಟ್ಕೊಳ್ಳಿ. ನಿಮಗೆ 2-3 ಡೇಸ್ ಏನು ತೊಂದರೆ ಇಲ್ಲ, ಇಟ್ಕೊಳ್ಬೋದು. ಅದನ್ನು ಯಾವಾಗಾದ್ರೂ ಬಳಸ್ಕೊಳ್ಬೋದು. ನೋಡಿ, ಇದನ್ನು ರಾತ್ರಿ ಕೂಡ ಬೇಜಾರಾಗಲ್ಲ, ನಿಮಗೆ ಬೆಳಗ್ಗೆ ತಿನ್ನಲಿಕ್ಕೂ ಬೇಸರ ಆಗಲ್ಲ. ನೀವು ಯಾವಾಗಂದ್ರೂ ಮಾಡ್ಕೊಂಡು ತಿನ್ನುವಂಥದ್ದು ಮತ್ತು ಈಸಿಯಾಗಿ ಆಗುವಂಥದ್ದು. ಮನೇಲಿ ಸಾಂಬಾರಿಲ್ಲ ಅಥವಾ ಬೆಳಗ್ಗೆ ಲೇಟಾಗಿ ಎದ್ದಿದ್ದೀವಿ, ಈ ಥರದ್ದು ಏನೇ ಸಮಸ್ಯೆ ಇದ್ರೂ ಆಫೀಸ್ಗೆ ಹೋಗೋರ್ಗಾಗಲಿ ಎಲ್ಲರಿಗೂ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಆಗುವಂತಹ ಸುಲಭವಾದ ಕ್ಯಾರೆಟ್ ಲೆಮನ್ ರೈಸ್ ರೆಡಿ ಇದೆ ನೋಡಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ಸ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಬಾಯ್.